ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಿಂಟುನು ಬೇಗನೆ ಎದ್ದಿದ್ದಾನೆ. ದಿಶುಗೆ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆಲ್ಲ ಹಾಕಿದೆ. ಅಷ್ಟೊತ್ತಿಗೆ ಇಬ್ಬರು ಎದ್ದರು. ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ. ಅಡುಗೆ ಮನೆ ಅಷ್ಟೇ ಕ್ಲೀನ್ ಮಾಡಿಕೊಂಡು ಟಿಫನ್ ಎಲ್ಲ ಮಾಡಿಬಿಟ್ಟಿರ್ತೀನಿ. ಇದು ಹಾಲು ತುಂಬ ದೊಡ್ಡದಿದೆ, ಕಸ ಗುಡ್ಸೋಕ್ಕೆ ಆಗೋಲ್ಲ. ಆಮೇಲೆ ದಿಶು ಕಳಿಸಿ ಬಂದಮೇಲೆ ನಾನು ಕ್ಲೀನಾಗಿ ಮಾಡ್ಕೊಳ್ಳೋದೆಲ್ಲನೂ. ನಮ್ಮ ಚಿಂಟುಗೆ ಎದ್ದ ತಕ್ಷಣ ಟಿಫನ್ ಬೇಕು. ಒಂದೊಂದು ಸತಿ ಲೇಟಾಗಿ ಹೇಳ್ತಾನೆ. ಇವತ್ತು ಬೇಗನೆ ಎದ್ದಿದ್ದಾನೆ. ಅವನಿಗೆ ದೋಸೆ, ಇಡ್ಲಿ ಈ ಥರನೇ ಇರಬೇಕು. ಇವತ್ತು ಚಿತ್ರಾನ್ನ ಬೇರೆ ಮಾಡಿದ್ದೀನಿ. ಅದು ಬೇಡ, ದೋಸೆ ಬೇಕು ಅಂತಲೇ ಹೇಳ್ತಾ ಇದ್ದ. ನಮ್ಮ ಹಸ್ಬೆಂಡು ಚಿತ್ರಾನ್ನ ತಿಂದೋದ್ರು. ಇನ್ನೇನು ಮಾಡೋದು, ದೋಸೆಗೆ ಹಾಕಿರಲಿಲ್ಲ, ಇವತ್ತು ಹಾಕೋಣ ಅಂದ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋಣ ಅಂದೆ. ಅಕ್ಕಿ ಹಿಟ್ಟು ನಿನ್ನೆ ಖಾಲಿಯಾಗಿತ್ತು. ಸೊ ಹಾಗಾಗಿ ಇವತ್ತು ಒಂದು ಆಮ್ಲೆಟ್ ಮಾಡಿಕೊಡ್ತಾಯಿದ್ದೀನಿ, ಅದನ್ನೇ ದೋಸೆ ಅಂತ. ದೋಸೆ ಇಡ್ಲಿ ಮಾಡಿದಾಗ ದೋಸೆ ಬೇಕು ಅಂತ ಹೇಳ್ತೀಯಾ? ದೋಸೆ ಮಾಡಿದಾಗ ಇಡ್ಲಿ ಬೇಕು ಅಂತ ಹೇಳ್ತೀಯ? ಇವತ್ತು ಇಡ್ಲಿ ಇದೆ, ದೋಸೆ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀನಿ, ಎಗ್ ದೋಸೆ ಮಾಡಿಕೊಡ್ತೀನಿ. ಓಕೆ? ಎಷ್ಟು ತಿಂತೀಯ ಎಗ್ ದೋಸೆ? ಎಷ್ಟು ದೋಸೆ ತಿಂತೀಯ ಹೇಳು ಗುಂಡಮ್ಮ. ಇಡ್ಲಿ ಚೆನ್ನಾಗಿರ್ಲಿಲ್ವಾ? ಯಾಕೆ? ಏನು ಹಾಕಿದ್ದೀನಿ? ನಾನು ಏನು ಹಾಕಿಲ್ಲಪ್ಪ. ಅದು ನಿನ್ನೆ ಇಟ್ಟಲ್ವಾ, ಗಟ್ಟಿಯಾಗಿತ್ತಷ್ಟೇ, ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ. ನಿನ್ನೆ ಚೆನ್ನಾಗಿತ್ತಾ? ನಿನ್ನೆನು? ಇವತ್ತು? ಈಗ ಉಪ್ಪು ಹಾಕಿದ್ದೀನಿ ನೋಡಿ. ಏನು ಮಾಡ್ಬೇಕೀಗ? ಅವನಿಗೆ ಆಮ್ಲೆಟ್ ಹಾಕ್ಕೊಟ್ಟು ನಾನು ಚಿತ್ರಾನ್ನ ಹಾಕ್ಕೊಂಡು ಬಂದು ತಿಂತಾಯಿದ್ದೀನಿ. ಆಲ್ಮೋಸ್ಟ್ 10 o'clock ಆಯಿತು. ಇವನು ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಇಬ್ಬರು ಸೇರಿ ಟಿಫನ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಕೂತಿದ್ದಾನೆ. ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಅವನಿಗೆ ಎಗ್ ದೋಸೆ ತಿಂದಿದ್ದು ಸಮಾಧಾನ ಆಗಲಿಲ್ಲ. ದೋಸೆ ಬೇಕು ಅಂತ ಅಳ್ತಾ ಇದ್ದ. ಮತ್ತು ರಾತ್ರಿಗೂ ದೋಸೆ ಬೇಕು ಅಂತ ಹಠ ಮಾಡ್ತಾನೆ. ಹೇಗೂ ನಾಳೆಗೂ ದಿಶುಗೆ ಬಾಕ್ಸಿಗಾಗುತ್ತೆ ಅಂತ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ಎರಡು ಗ್ಲಾಸ್ ಅಕ್ಕಿ, ಒಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ತೊಗರಿಬೇಳೆ, ಹಾಗೆ ಮೆಂತ್ಯ ಕಾಳು ಹಾಕಬೇಕು. ಆ ಥರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ. ಮಕ್ಕಳಿಗೆ ಇನ್ನೂ ಸ್ನಾನ ಮಾಡಿಸಿಲ್ಲ. ದಿಶುನ ಪಿಕಪ್ ಮಾಡ್ಕೊಂಬಂದಮೇಲೆ ಇಬ್ರಿಗೂ ಒಟ್ಟಿಗೆ ಸ್ನಾನ ಮಾಡಿಸ್ಬೇಕು. ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ 12 o'clock ಆಗೇ ಬಿಡುತ್ತೆ. ಸೊ ಹಾಗಾಗಿ ದಿಶುನ ಪಿಕಪ್ ಮಾಡೋಣ ಅಂತ ಬಂದೆ ಇವಾಗ ಕೆಳಗೆ. ದಿಶುನ ಕರ್ಕೊಂಡೋಗಿ ಇಬ್ರಿಗೂ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಟಿಫನ್ ಏನಾದ್ರು ತಿನ್ನಿಸಿ. ಇನ್ನೂ ಅಡುಗೆ ಮಾಡಿಲ್ಲ. ಏನೋ ಸೊಪ್ಪು ತರ್ತೀನಿ ಅಂದರು ಯಜಮಾನ್ರು. ಸೊಪ್ಪು ಸಾರು ಮಾಡಬೇಕು, ಅವರೇ ಮಾಡ್ತಾರಂತೆ. ಸೊ ಏನೇನು ಬೇಕೋ ಹೆಲ್ಪ್ ಮಾಡಿಕೊಡ್ತೀನಿ ಅಷ್ಟೇ. ಮೊಸಪ್ಪು ಸಾರು ಮಾಡಿದರು. ನಾನು ಏನೇನು ಬೇಕೋ ಹೆಲ್ಪ್ ಮಾಡಿಕೊಟ್ಟೆ. ಹಾಗೆ ಮಕ್ಕಳು ನೋಡ್ಕೊಂಡು ಅಡುಗೆ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಊಟ ಮಾಡಿ ಮಕ್ಕಳೆಲ್ಲ ಮಲಗಿದ್ರು. ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ನಿದ್ದೆ ಏನು ಬರಲಿಲ್ಲ. ಟೀ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಹಸ್ಬೆಂಡು ಇನ್ನೂ ಮಲಗಿದ್ದಾರೆ, ಮಕ್ಕಳು ಮಲಗಿದ್ದಾರೆ. ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಮಲಗಲ್ಲ. ಏನೋ ತಲೆನೋವು, ಜ್ವರ ಇದ್ದರೆ ಅಷ್ಟೇ ಮಲಗ್ತೀನಿ. ಇಲ್ಲಾಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ಅಷ್ಟೇ. ಇವಾಗ ಸಾಯಂಕಾಲ 5 o'clock ಆಗಿದೆ. ಅದಕ್ಕೆ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಇನ್ನೇನು ನಾನು ಕಾಫಿ ಕುಡಿಯೋದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಎದ್ಬಿಡ್ತಾರೆ ಇಬ್ಬರು. ಇನ್ನು ದಿಶುಗೆ ಹೋಮ್ವರ್ಕ್ ಮಾಡಿಸಿಲ್ಲ, ಹೋಮ್ವರ್ಕ್ ಮಾಡಿಸ್ಬೇಕು. ಎದ್ಮೇಲೆ ಸಾಂಬಾರಂತೂ ಮಧ್ಯಾಹ್ನ ಮಾಡಿತ್ತು, ಸ್ವಲ್ಪ ರೈಸ್ ಮಾಡಬೇಕು ಅಷ್ಟೇ. ಮಕ್ಕಳಿಬ್ಬರು ಇನ್ನೂ ಮಲಗಿದ್ರು. ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದಿತ್ತು, ಆಮೇಲೆ ಮಾಡಿಸಿದ್ರಾಯ್ತು ಅಂತ ಅಕ್ಕಿ ರುಬ್ತಾಯಿದ್ದೀನಿ. ಮತ್ತು ಆಮೇಲೆ ಕರೆಂಟ್ ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಕ್ಕಿ ರುಬ್ಬಕ್ಕೆ. ಅದಕ್ಕೆ ರುಬ್ಬಿಟ್ಬಿಡ್ತೀನಿ. ನಮ್ಮ ದಿಶು ಹೋಮ್ವರ್ಕ್ಕಿಂತ ಡ್ರಾಯಿಂಗ್ ಅಂದ್ರೇ ತುಂಬ ಇಷ್ಟ. ನಿನ್ನೆ ಒಂದು ಗರ್ಲ್ ಬಾಯ್ ಮಾಡಿದ್ದ, ಇವತ್ತು ಫುಲ್ ಫ್ಯಾಮಿಲಿ ಮಾಡ್ತೀನಿ ಅಂತಂದ.
ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಹೆಲ್ಪ್ ಅಂದರೆ ನಾನೇನು ಮಾಡಿಕೊಡಲ್ಲ, ಯೂಟ್ಯೂಬಲ್ಲಿ ಇಲ್ಲ ಜಸ್ಟ್ ಕ್ರೋಮಲ್ಲಿ ಒಂದು ಡ್ರಾಯಿಂಗ್ ತೋರಿಸ್ಕೊಡ್ತೀನಿ ಮೊಬೈಲಲ್ಲಿ, ಅದೇ ಥರ ಮಾಡ್ತಾನೆ. ಬಟ್ ಇವತ್ತು ಚೆನ್ನಾಗಿ ಮಾಡಿದ್ದಾನೆ ಫ್ಯಾಮ್ಲಿ ಡ್ರಾಯಿಂಗು. ಇವನಿಗೆ ತುಂಬ ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಅದನ್ನೇ ಮಾಡ್ತಾ ಇರ್ತಾನೆ. ಹೋಮ್ವರ್ಕು ಅಷ್ಟೊಂದು ಜಾಸ್ತಿ ಕೊಟ್ಟಿರಲ್ಲ, ಒನ್ ಆರ್ 2 ಪೇಜಸ್ ಕೊಟ್ಟಿರ್ತಾರೆ, ಅದನ್ನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ. ಫಸ್ಟ್ ಹೋಮ್ವರ್ಕ್ ಮುಗಿಸ್ತಾ ಆಮೇಲೆ ಡ್ರಾಯಿಂಗ್ ಮಾಡ್ತಾಯಿದ್ದಾನೆ. ಮಕ್ಕಳಿಗೆ ಯಾವುದರಲ್ಲಿ ಜಾಸ್ತಿ ಆಸಕ್ತಿ ಇರುತ್ತೋ ಅದರಲ್ಲೇ ಅವ್ರನ್ನ ಮುಂದುವರೆಯೋಕೆ ಬಿಡಬೇಕು. ಇವನಿಗಂತೂ ಡ್ರಾಯಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಮಾಡಲಿ. ಪೇಂಟಿಂಗ್ ಎಲ್ಲ ಕೊಟ್ಟಿರ್ತೀನಿ, ಇವತ್ತು ಸ್ಕೆಚ್ ಪೆನ್ನಿಂದ ಮಾಡ್ತಾಯಿದ್ದಾನೆ. ಹೇಗಿದೆ ನನ್ನ ಮಗನ ಡ್ರಾಯಿಂಗ್ ಅಂತ ಕಮೆಂಟ್ ಮಾಡಿ. ನಮ್ಮ ಚಿಂಟುಗೆ ಹೊಟ್ಟೆ ಹಸಿತಾ ಇದ್ದಂತೆ ದೋಸೆ ಬೇಕು ಅಂತ ಬೆಳಗ್ಗೆಯಿಂದ ಬಡಬಡಿಸ್ತಾ ಇದ್ದಾನೆ. ಕೊನೆಗೂ ಅದಕ್ಕಂತಲೇ ಬೇಗ ಹಿಟ್ಟು ರುಬ್ಬಿದ್ದೆ, ಒಂದು 5 ಗಂಟೆ 6 ಗಂಟೆಲ್ಲೇ ಹಿಟ್ಟು ರುಬ್ಬಿಟ್ಟಿದ್ದೆ. ಈಗ ಬೇಕೇ ಬೇಕು, ಅನ್ನ ತಿನ್ನಲ್ಲ ನಾನು ಅಂದ. ಸೊ ಅವನಿಗೆ ಆಗೋಷ್ಟು 2 ದೋಸೆ ಹಿಟ್ಟು ಇವಾಗ ರುಬ್ಬಿರೋದನ್ನೇ ಹಾಕ್ಕೊಡ್ತೀನಿ. ಅಷ್ಟು ಸ್ಮೂತಾಗಿ ಬರಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ. ಅವನಿಗೊಂದು 2 ದೋಸೆ ಹಾಕಿ ತಿನ್ನಿಸ್ಬೇಕು. ಅವನಿಗೆ ದೋಸೆ ಹಾಕೋಣ ಅಂತ ಅಡುಗೆ ಮನೆಗೆ ಬಂದೆ. ನಮ್ಮ ದಿಶು ಇನ್ನೂ ಕಲರಿಂಗ್ ಮಾಡ್ತಾ ಇದ್ದಾನೆ, ಅವ್ರ ಪಪ್ಪ ಕೂತಿದ್ದಾರೆ ಮುಂದೆ. ಸಾಕಾ? ನಾನು ಮಾಡಲ್ಲ ಅಂದರೆ ಏನು ಮಾಡ್ತೀವಿ? ಇಬ್ಬರಿಗೂ ಒಂದೊಂದು ದೋಸೆ ಅಂತ 2 ದೋಸೆ ಹಾಕ್ಕೊಂಡು ಬಂದೆ. ನಮ್ಮದು ದಿಶುದು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾನೆ. ಓಕೆ, ಒಂದು ಲೆವೆಲಿಗೆ ಪರವಾಗಿಲ್ಲ, ಫ್ಯಾಮ್ಲಿ ಟ್ರೀ ಥರ ಕಾಣುತ್ತೆ. ಚೆನ್ನಾಗಿ ಮಾಡಿದ್ದಾನೆ ನೋಡಿ. ನಿಜ ಹೇಳ್ಬೇಕಂದ್ರೆ ಅಷ್ಟು ವಯಸ್ಸಲ್ಲಿ ನಮಗೆ ನಿಜ ಕಲರಿಂಗು ಹಾಕೋಕ್ಕೂ ಬರ್ತಾಯಿರಲಿಲ್ಲ, ಡ್ರಾಯಿಂಗು ಬರ್ತಾಯಿರಲಿಲ್ಲ. ಈಗಲೂ ನನಗೆ ಡ್ರಾಯಿಂಗ್ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಇನ್ನು ಇಷ್ಟಾರು ಮಾಡಿದ್ದಾನಲ್ಲ, ಗ್ರೇಟು, LKG ಮಗು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್.